ನಮಸ್ತೆ ಮಾತೃಭೂಮಿ. ಹೇಗೆ ಮಲಗಬೇಕು ಅನ್ನೋದು ಗೊತ್ತಿಲ್ವಾ? ಚಿಂತೆ ಬಿಡಿ, ಇಲ್ಲಿ ನೋಡಿ. ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಎಲ್ಲರೂ ಪ್ರತಿದಿನ ಮಲಗುತ್ತೀರಾ? ಆದರೆ ಸರಿಯಾಗಿ ಮಲಗುತ್ತೀರಾ? ಒಂದು ಸಣ್ಣ ಪ್ರಶ್ನೆ, ನೀವು ಯಾವ ಬದಿಯಲ್ಲಿ ಮಲಗುತ್ತೀರಾ? ಎಡಬದಿ ಅಥವಾ ಬಲಬದಿ? ಅರೆ, ಯಾವ ಕಡೆ ಮಲಗಿದ್ರೆ ಏನ್ ಸ್ವಾಮಿ, ನಿದ್ದೆ ಆದ್ರೆ ಸಾಕಲ್ವಾ? ಇಲ್ಲ, ಇದರಲ್ಲೂ ಇದೆ ನಿಮ್ಮ ಆರೋಗ್ಯದ ಗುಟ್ಟು. ಹೌದು ವೀಕ್ಷಕರೇ, ಆಯುರ್ವೇದ ಶಾಸ್ತ್ರವು ಒಬ್ಬ ವ್ಯಕ್ತಿ ಹೇಗೆ ಮಲಗಬೇಕು, ಯಾವಾಗ ಮಲಗಬೇಕು, ಎಷ್ಟು ಹೊತ್ತು ಮಲಗಬೇಕು ಎಂಬ ಇತ್ಯಾದಿ ಪ್ರಶ್ನೆಗಳಿಗೆ ವೈಜ್ಞಾನಿಕ ಪರಿಹಾರವನ್ನ ನೀಡಿದೆ. ಮಲಗುವ ಶೈಲಿ ನಿರ್ಧರಿಸುತ್ತೆ ನಿಮ್ಮ ಆರೋಗ್ಯ. ಹೌದು, ವಿಶೇಷವಾಗಿ ಜೀರ್ಣಕ್ರಿಯೆ, ಹೃದಯದ ಆರೋಗ್ಯ, ಮೆದುಳಿನ ಕಾರ್ಯ, ನಿದ್ರೆಯ ಗುಣಮಟ್ಟ, ಹೀಗೆ ಅನೇಕ ಜೈವಿಕ ಕ್ರಿಯೆಗಳಲ್ಲಿ ನಿದ್ರೆಯದು ವಿಶೇಷ ಕೊಡುಗೆ. ಮಾನವ ದೇಹ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್. ನಾವು ನಿಂತಾಗ ಗ್ರಾವಿಟಿ ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತದೆ, ಆದರೆ ಮಲಗಿದಾಗ ಗ್ರಾವಿಟಿಯ ಎಫೆಕ್ಟ್ ಸಂಪೂರ್ಣವಾಗಿ ಬೇರೊಂದು ರೀತಿ ಕೆಲಸ ಮಾಡುತ್ತದೆ. ನಿಮ್ಮ ಸ್ಟಮಕ್, ಲಿವರ್, ಲಂಗ್ಸ್ ಇವೆಲ್ಲವೂ ಸೈಡ್ ಬದಲಿಸಿದಾಗ ತಮ್ಮ ತಮ್ಮ ಪೊಸಿಷನ್ಗಳನ್ನು ತಕ್ಕ ಮಟ್ಟಿಗೆ ಬದಲಾಯಿಸುತ್ತವೆ. ಮಾನವ ದೇಹದ ಅನಾಟಮಿಯನ್ನು ನೋಡಿದಾಗ ಸ್ಟಮಕ್ ಲೆಫ್ಟ್ ಸೈಡ್ಗೆ ಸ್ವಲ್ಪ ಟಿಲ್ಟೆಡ್ ಆಗಿದೆ, ಲಿವರ್ ಬಲಭಾಗದಲ್ಲಿ ಇದೆ, ಹಾರ್ಟ್ ಮಧ್ಯಭಾಗದಲ್ಲಿದ್ದರೂ ಕೊಂಚ ಎಡಕ್ಕೆ ವಾಲಿದೆ. ಅದರರ್ಥ ನೀವು ಯಾವ ಬದಿಯಲ್ಲಿ ಮಲಗುತ್ತೀರೋ ಅದು ಆ ಅಂಗಾಂಗಗಳ ಮೇಲೆ ಡೈರೆಕ್ಟ್ ಎಫೆಕ್ಟ್ ಅನ್ನು ತೋರಿಸುತ್ತದೆ. ಆದ್ದರಿಂದ ಅನೇಕ ಸಂಶೋಧನೆಗಳು ಕೇವಲ ಯಾವ ಬದಿಯಲ್ಲಿ ಮಲಗಬೇಕು ಎಂಬುದರ ಮೇಲೆ ನಡೆದಿವೆ ಎಂದರೆ ನೀವು ನಂಬಲೇಬೇಕು. ಆಯುರ್ವೇದದಲ್ಲಿ ಮಲಗುವ ವಿಧಾನಕ್ಕೆ ಇದೆ ಅತ್ಯಂತ ಮಹತ್ವ. ಚರಕ ಸಂಹಿತೆ ಮತ್ತು ಅಷ್ಟಾಂಗ ಹೃದಯದಲ್ಲಿ ವಾಮಕುಕ್ಷಿ ಶಯನ, ಲೆಫ್ಟ್ ಲ್ಯಾಟರಲ್ ಸ್ಲೀಪಿಂಗ್, ಅರ್ಥಾತ್ ಎಡಮಗ್ಗಲಿನಲ್ಲಿ ಮಲಗುವುದು ಅತ್ಯುತ್ತಮ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಇದು ಅಗ್ನಿ ಉತ್ತೇಜನ, ಡೈಜೆಸ್ಟಿವ್ ಫೈರ್ ಅನ್ನು ಹೆಚ್ಚು ಮಾಡಿ ಆಹಾರವನ್ನು ಸರಿಯಾಗಿ ಪಚನವಾಗುವಂತೆ ನೋಡಿಕೊಳ್ಳುತ್ತದೆ. ವಾತ ನಿಯಂತ್ರಣದಿಂದ ನಿದ್ರಾಹೀನತೆಯನ್ನು ದೂರಗೊಳಿಸುತ್ತದೆ. ಶಾಂತ ಚಿತ್ತ ಮನಸ್ಸನ್ನು ಕಾಮ್ ಮಾಡುತ್ತದೆ. ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಕೂಡ ಹೀಗೆಯೇ ಮಲಗುತ್ತಿದ್ದಾರೆ. ಆದರೆ ನಾವು ಈ ಉಪಯುಕ್ತ ಮಾಹಿತಿಗಳನ್ನು ಮರೆತಿದ್ದೇವೆ ಅಷ್ಟೇ. ಲೆಫ್ಟ್ ಸೈಡ್ ಸ್ಲೀಪಿಂಗ್ ಇಷ್ಟೆಲ್ಲ ಲಾಭದಾಯಕವ? ಹೌದು ವೀಕ್ಷಕರೇ, ಎಡಮಗ್ಗಲಿನಲ್ಲಿ ಮಲಗುವುದರಿಂದ ಹೃದಯದ ಕೆಲಸ ಸುಲಭವಾಗುತ್ತದೆ, ಶ್ವಾಸಕೋಶದ ಕೆಲಸ ಚೆನ್ನಾಗಿರುತ್ತದೆ, ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ, ನಮ್ಮ ಅನ್ನನಾಳದ ಸ್ಟ್ರಕ್ಚರ್ ಎಡಬದಿಗೆ ಸ್ವಲ್ಪ ತಿರುಗಿರುತ್ತದೆ. ಇದರಿಂದ ಏನಾಗುತ್ತದೆ ಅಂದ್ರ ಇದು ಆಸಿಡ್ ಅನ್ನು ಮೇಲೆ ಬರೋದಕ್ಕೆ ಬಿಡುವುದಿಲ್ಲ, ಅಸಿಡಿಟಿ ಅಂತಹ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ಇನ್ನು ಬಲಭಾಗಕ್ಕೆ ಮಲಗುವುದರಿಂದ ಅಸಿಡಿಟಿ ಹೆಚ್ಚಾಗಬಹುದು, ಜೀರ್ಣಕ್ರಿಯೆ ನಿಧಾನವಾಗಬಹುದು. ಬೆನ್ನ ಮೇಲೆ ಮಲಗುತ್ತೀರಾ? ಹುಷಾರ್. ಬೆನ್ನ ಮೇಲೆ ಮಲಗುವುದರಿಂದ ಸ್ಪೈನ್ ಸ್ಟ್ರೈಟ್ ಇರುತ್ತದೆ. ಕೆಲವು ನಿಮಿಷಗಳವರೆಗೆ ಇದು ಸೂಕ್ತ. ಆದರೆ ದೀರ್ಘಾವಧಿಯಲ್ಲಿ ಕೆಲವರಲ್ಲಿ ಗೊರಕೆಯ ಸಮಸ್ಯೆ, ಸ್ನೋರಿಂಗ್ ಹೆಚ್ಚಾಗುತ್ತದೆ. ಇನ್ನು ಸ್ಲೀಪ್ ಆಪ್ನಿಯಾ ರಿಸ್ಕ್, ಉಸಿರಾಟದ ತೊಂದರೆ ಕೂಡ ಕೆಲವರಲ್ಲಿ ಹೆಚ್ಚಾಗಬಹುದು. ಹೊಟ್ಟೆ ಮೇಲೆ ಮಲಗುವುದು ಕೂಡ ಡೇಂಜರ್. ಕುತ್ತಿಗೆಯ ಮೇಲೆ ಒತ್ತಡ, ಇದರಿಂದ ಸ್ಪೈನಲ್ ಕಾರ್ಡಿಗೆ ಡ್ಯಾಮೇಜ್ ಆಗುವ ಸಂಭಾವನೆ ಇರುತ್ತದೆ. ಉಸಿರಾಟ ಸಮಸ್ಯೆ ಉಂಟಾಗಬಹುದು. ಗ್ಯಾಸ್ಟ್ರೋ ಎಂಟರಾಲಜಿ ರಿಸರ್ಚ್ಗಳಲ್ಲಿ ಲೆಫ್ಟ್ ಸೈಡ್ ಸ್ಲೀಪಿಂಗ್ ಆಸಿಡ್ ರಿಫ್ಲೆಕ್ಸ್ ಅನ್ನು ಕಡಿಮೆ ಮಾಡುತ್ತದೆ ಎಂಬುದು ಸಾಬೀತಾಗಿದೆ. ಇನ್ನು ಕಾರ್ಡಿಯಾಲಜಿ ಸ್ಟಡೀಸ್ಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಉತ್ತಮಗೊಳ್ಳುತ್ತದೆ ಎಂಬುದು ರುಜುವಾತಾಗಿದೆ. ಸ್ಲೀಪ್ ರಿಸರ್ಚ್ ನಲ್ಲೂ ಕೂಡ ಲೆಫ್ಟ್ ಸೈಡ್ ಸ್ಲೀಪಿಂಗ್ ಓವರ್ ಆಲ್ ಹೆಲ್ತ್ಗೆ ಉತ್ತಮವಾಗಿದೆ ಎಂದು ಇಂದು ವಿಜ್ಞಾನ ಸರ್ಟಿಫೈ ಮಾಡುತ್ತಿದೆ. ಇನ್ನು ನಾವು ನಿದ್ರೆಯಲ್ಲಿ ಇದ್ದಾಗ ಬ್ರೈನ್ ಡಿಟಾಕ್ಸ್, ಗ್ಲಿಂಫ್ಯಾಟಿಕ್ ಸಿಸ್ಟಮ್ನ ಕಾರ್ಯ ಅಂದರೆ ಮೆದುಳಿನಲ್ಲಿರುವ ಕೆಟ್ಟ ಆಲೋಚನೆಗಳು ದೂರವಾಗುತ್ತವೆ. ಇದರಿಂದ ಅಲ್ಝಿಮರ್ ರಿಸ್ಕ್ ರೆಡ್ಯೂಸ್ ಆಗಬಹುದು ಎಂದು ಕೂಡ ಸಂಶೋಧನೆಗಳು ತಿಳಿಸಿವೆ. ಜೀವನದಲ್ಲಿ ನಾವು ಮಾಡಿಕೊಳ್ಳಬಹುದಾದ ಕೆಲವು ಚಿಕ್ಕ ಪುಟ್ಟ ಬದಲಾವಣೆಗಳಿಂದ ಉತ್ತಮ ಆರೋಗ್ಯಯುತ ಬದುಕನ್ನು ನಡೆಸಬಹುದು ಎಂಬುದಕ್ಕೆ ಮಲಗುವ ಶೈಲಿಯು ಒಂದು ಉದಾಹರಣೆ. ಇನ್ನು ಮಲಗುವಾಗ ತುಂಬಾ ಎತ್ತರದ ಪಿಲ್ಲೋ, ಸಪೋರ್ಟ್ ಯೂಸ್ ಮಾಡದಿರಿ. ಹೆವಿ ಮೀಲ್ನ ನಂತರ ಇಮಿಡಿಯೇಟ್ ಸ್ಲೀಪ್ ಬೇಡ. ಮಲಗುವ 1 ಗಂಟೆ ಮುಂಚೆ ಮೊಬೈಲ್ ಸ್ಕ್ರೀನ್, ಟಿವಿ ಸ್ಕ್ರೀನ್, ಕಂಪ್ಯೂಟರ್ ಸ್ಕ್ರೀನ್ಗಳನ್ನು ಅವಾಯ್ಡ್ ಮಾಡಿ. ನೀವು ಹೇಗೆ ಮಲಗುತ್ತೀರೋ ಅದು ನಿಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತದೆ ಎಂಬುದು ಅಕ್ಷರಶಃ ಸತ್ಯ. ನೆನಪಿರಲಿ, ಎಲ್ಲ ಡಿಪಾರ್ಟ್ಮೆಂಟ್ಗಳ ರಿಸರ್ಚ್ಗಳು ಸೇರಿಕೊಂಡು ಮಾಡಿದ್ದನ್ನ ಆಯುರ್ವೇದ ಶಾಸ್ತ್ರ ಗ್ರಂಥಗಳು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದ್ದು ಭಾರತೀಯರೆಲ್ಲರಿಗೂ ಹೆಮ್ಮೆಯ ವಿಷಯ.
ಶಂಕದಿಂದ ಬಂದರೆ ಮಾತ್ರ ತೀರ್ಥ ಎನ್ನುವ ಜನಗಳು ಆಯುರ್ವೇದ ಶಾಸ್ತ್ರದ ಮೇಲೆ ನಡೆಯುತ್ತಿರುವ ಸಂಶೋಧನೆಗಳನ್ನು ಗಮನಿಸಿಯಾದರೂ ಆಯುರ್ವೇದದ ಮಹತ್ವವನ್ನು ಅರಿತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ. ಮಿತ್ರರೇ, ಇನ್ನು ಮಲಗಿದ ತಕ್ಷಣ ನಿದ್ರೆ ಬರುತ್ತಿಲ್ಲ, ಅನಿದ್ರೆಯ ಸಮಸ್ಯೆಗಳಾಗಲಿ, ಈ ಎಲ್ಲಾ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ವಿಶೇಷವಾದ ಬ್ರೀತಿಂಗ್ ಟೆಕ್ನಿಕ್ ಅನ್ನು ತಿಳಿಸಲಾಗಿದೆ. ಇನ್ನು ನೈಟ್ ಡ್ಯೂಟಿ ಮಾಡುವವರು ಹಗಲಿನಲ್ಲಿ ಯಾವ ರೀತಿಯಲ್ಲಿ ಮಲಗಬೇಕು, ನಿಮಗೆ ಕನಸುಗಳು ಬಿದ್ದರೆ ಅದು ಒಳ್ಳೆಯ ನಿದ್ರೆಯ ಅಥವಾ ಕಡಿಮೆ ಗುಣಮಟ್ಟದ ನಿದ್ರೆಯ ಕುರಿತಾದ ಈ ಎಲ್ಲ ಹೆಚ್ಚಿನ ಮಾಹಿತಿಗಳನ್ನ ತಿಳಿದುಕೊಳ್ಳಬೇಕು ಅನ್ನೋ ಆಸೆ ನಿಮಗಿದ್ರೆ ಈ ವಿಡಿಯೋದ ಕೆಳಗೆ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ. ಇದಾಗಿತ್ತು ಮಿತ್ರರೇ ಎಡಮಗ್ಗಲಿನಲ್ಲಿ ಮಲಗುವುದರ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಗಳಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.